ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಕರುನಾಡು. ಸೊ ಇವತ್ತು ನಾವಿದ್ದೀವಿ ಗಾಡ್ಸ್ ಓನ್ ಕಂಟ್ರಿಯಲ್ಲಿ, ಕೇರಳ. ಸೊ ಕೇರಳಲ್ಲಿ ಮೂನಾರಲ್ಲಿದ್ದೀವಿ. ಮೂನಾರಲ್ಲಿ ಇವಾಗ ನೆಸ್ಟ್ ಇನ್ ಮಿಸ್ಟ್ ಅನ್ನೋ ಒಂದು ಪ್ರಾಪರ್ಟಿಯಲ್ಲಿದ್ದೀವಿ. ಹಾಗೆ ಇಲ್ಲಿ ಕ್ಯಾಮ್ರಾ ಟರ್ನ್ ಮಾಡ್ತೀನಿ. ಈಗ ವ್ಯೂ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ ವ್ಯೂ ಇಲ್ಲಿಂದ. ಸೊ ಬನ್ನಿ ವ್ಯೂ ತೋರಿಸ್ತೀನಿ. ಸೊ ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಅದ್ರ ಹಿಂದೆ ಇನ್ನೊಂದು ಬೆಟ್ಟ ಇದೆ. ಸೊ ಇಲ್ಲೊಂದು ಇನ್ನೊಂದು ಬೆಟ್ಟ ಇದೆ. ಬರೀ ಬೆಟ್ಟ 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 ಬೆಟ್ಟ, ಸುತ್ತಲೂ ಬೆಟ್ಟ ಇದೆ. ಸೊ ಅಲ್ಲಿ ಒಂದು ಪೀಕ್ ಇದೆ. ಸೊ ಈ ರೀತಿ ತೋರಿಸ್ತೀನಿ. ಸೊ ಅಲ್ಲಿ ನೋಡ್ಬೋದು, ಅಲ್ಲಿ ಒಂದು ಪೀಕ್ ಇದೆ. ಅದು ನೋಡೋಕೆ ಸಖತ್ತಾಗಿದೆ ಡೈರೆಕ್ಟ್ ಕಣ್ಣಲ್ಲಿ. ಸೊ ನಿನ್ನೆ ರಾತ್ರಿ ಇಂತೂ ಬಂದು ಫಾಗ್ ಎಲ್ಲ ನೋಡ್ಕೊಂಡು ಬಂದು ಸೇರಿದ್ವಿ. ದಾರಿ ಪೂರ್ತಿ ಬರೀ ಫಾಗೇ ಇತ್ತು. ಹೆವಿ ಕಷ್ಟ ಆಯಿತು ಡ್ರೈವ್ ಮಾಡೋಕ್ಕೆ. ಸೊ ಆದರೂ ಆ ಕಷ್ಟ ಎಲ್ಲ ಪಡ್ಕೊಬಂದು ಇಲ್ಲಿ ಸೇರಿದ್ದೀವಿ. ಇವತ್ತಿನ ಪ್ಲ್ಯಾನ್ ಏನಂದರೆ, ಇಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಮಾಡಿಕೊಂಡು ಓಡೋಣ ಅಂತ. ಸೊ ಇವತ್ತು ಡೇ 2. ಸೊ ಇಲ್ಲಿ ಮುಂದೆ ಹೋದರೆ ಬಾನ್ ಫೈರ್ ಹಾಕೋಕ್ಕೆ. ಇದು ಅವ್ರದ್ದು ಕಿಚನ್. ಸೊ ಇಲ್ಲಿ ನಿಮಗೆ ಬೇಕಿದ್ರೆ ವಾಷಿಂಗ್ ಮಿಷಿನು ಇದೆ. ವಾಷಿಂಗ್ ಮಿಷಿನ ಏನಿದು? ಹೌದು, ವಾಷಿಂಗ್ ಮಿಷಿನ್. ಹೌದು, ನಿಮಗೊಂದು ವಾಷಿಂಗ್ ಮಿಷಿನು ಇದೆ. ಸೊ ನೀವು ಬೇಕಿದ್ರೆ ವಾಶ್ ಮಾಡ್ಕೋಬೋದು. ಸುತ್ತ ಇದು ನೋಡಿ, ಇದು ಇಲೈಚಿ ಗಿಡ, ಇದು ಇಲೈಚಿ ಪ್ಲಾಂಟೇಶನ್. ಬನ್ನಿ ಹಂಗೆ ಹೋಗೋಣ ನಡ್ಕೊಂಡು. ಇದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ವ್ಲಾಗ್ ಯಾರು ನೋಡಿಲ್ವೋ, ಪ್ರೀವಿಯಸ್ ವ್ಲಾಗ್ ಯಾರು ನೋಡಿಲ್ವೋ, ಬೆಂಗಳೂರಿಂದ ಮೂನಾರಿಗೆ ಬಂದಿದ್ದು, ಅದನ್ನು ನೋಡಿ. ಇಲ್ಲಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ ನೋಡಿ. ಸೊ ಬನ್ನಿ. ಈ ಪ್ರಾಪರ್ಟಿ ವಾಕ್ ಓವರ್ ಮಾಡ್ಸೋಕೆ ಅಷ್ಟಿಲ್ಲ ಸ್ನೇಹಿತರೆ, ಆದರೆ ಪ್ರಾಪರ್ಟಿ ಚೆನ್ನಾಗಿದೆ. ರೂಮ್ಸು ಡೀಸೆಂಟ್ ಆ್ಯಂಡ್ ಅಫೋರ್ಡೆಬಲ್ ಆಗಿದೆ. ಸೊ ಈ ಪ್ರಾಪರ್ಟಿ ಗೂಗಲ್ ಮ್ಯಾಪ್ ಲಿಂಕನ್ನು ನಾನು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಸಿಟಿ ಸೆಂಟ್ರಿಂದ 15 ಕಿಲೋಮೀಟರ್ ದೂರ ಇದೆ ಇದು. ಸೊ ಸ್ನೇಹಿತರೆ, ಇದು ನಿಮಗೆ ಬಾಲ್ಕನಿಯಿಂದ ಸಿಗೋ ವ್ಯೂ. ನೋಡಿ ಎಷ್ಟು ಚೆನ್ನಾಗಿದೆ. ನೀರು ಕೇಳಿದ್ರೆ ಇದು ಯಾವುದೋ ಕಲರ್ ನೀರು ಕೊಟ್ಟಿದ್ದಾರೆ, ಕಷಾಯ ಥರ ಇದೆ. ಸೊ ಇಲ್ಲಿ ಕೇರಳಲ್ಲಿ ಎಲ್ಲೇ ಹೋದರೂ ಇದೇ ಥರ ನೀರಂತೆ ಕೊಡೋದು. ಸೊ ನಮಗೆ ನಾರ್ಮಲ್ ವಾಟರ್ ಎಲ್ಲೂ ಸಿಗೋಲ್ಲ. ಅಂದರೆ ಪ್ಯಾಕೇಜ್ಡ್ ವಾಟರ್ ಸಿಗುತ್ತೆ, ಆದರೆ ಈ ಥರ ಏನು ಅಲ್ಲಿ ಹಾಟ್ ವಾಟರ್ ಕೇಳಿದ್ರೆ ಇದೇ ಥರ ಸಿಗೋದು. ಏಲಕ್ಕಿ, ಪಟ್ಟೆ, ಲವಂಗ, ಅಶ್ವಗಂಧ ಎಲ್ಲ ಹಾಕಿ 3 ರೋಸಸ್ ಟೀ ಪುಡಿ ಹಾಕಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ಕುಡಿಯೋಣ. ಬನ್ನಿ ನೆಕ್ಸ್ಟ್ ಪ್ಲೇಸಸ್ನ ಕವರ್ ಮಾಡ್ತಾ ಸಿಗೋಣ. ಸೊ ಸ್ನೇಹಿತರೆ, ಈಗ ಲೋಕಲ್ ಸೈಟ್ ಸೀಯಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಆನ್ ದ ವೇ ಅಲ್ಲಿ ಏನು ಸಖತ್ತಾಗಿದೆ ವ್ಯೂ. ಅದು ಆ ಬರ್ಡ್ಸ್ ಚಿರ್ಪಿಂಗ್ ಸೌಂಡು ಒಂಥರ ಚೆನ್ನಾಗಿದೆ. ಸೊ ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಸೊ ಸ್ನೇಹಿತರೆ, ಇಲ್ಲಿ ನೋಡಿ, ಸುತ್ತಲೂ ಟೀ ಪ್ಲ್ಯಾಂಟೇಷನ್ ಇದೆ. ಎಷ್ಟು ಸುಂದರವಾಗಿದೆ ಗೊತ್ತಾ. ಅದು ವಿಡಿಯೋಲ್ಲಿ ನಾನು ಎಲ್ಲ ಕಡೆ ಕವರ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಿಮಗಷ್ಟು ಒಂದು ಚೆನ್ನಾಗಿ ಕಾಣಿಸಲ್ಲ. ಅದು ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡಿದ್ದಾರೆ ನೋಡಿ. ಇದೆಲ್ಲ ಡೈರೆಕ್ಟಾಗಿ ವಿಟ್ನೆಸ್ ಮಾಡಿದ್ರೆ ಹೆವನ್ ಆ್ಯಂಡ್ ಅರ್ತ್ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಅಷ್ಟು ಸಕ್ಕತ್ತಾಗಿದೆ. ಸೊ ಸ್ನೇಹಿತರೆ, ಈ ಸೀಸನಿನ ಫಸ್ಟ್ ಅಫಿಷಿಯಲ್ ಟೂರಿಸಮ್ ಸ್ಪಾಟಿಗೆ ಬಂದಾಯಿತು, ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ. ಇದರ ಬಗ್ಗೆ ಮಾಹಿತಿ ಹೋಗ್ತಾ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಬಂದು ಎರ್ವಿಕುಲಂ ನ್ಯಾಷನಲ್ ಪಾರ್ಕಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಾಯಿತು. ಸುತ್ತ ನೋಡಿ ಟೀ ಪ್ಲಾಂಟೇಶನ್ ಹಿಂದೆ ಫುಲ್ಲು ಹಿಲ್ಸು. ಸೊ ಈ ಹಿಲ್ಸ್ ಆ್ಯಕ್ಚುಲಿ ಕಣ್ಣನ್ ದೇವನ್ ರೇಂಜಸ್ ಅಂತಾರೆ ಇದನ್ನು. ಸೊ ನಿಮಗೆ ಗೊತ್ತು, ಕಣ್ಣನ್ ದೇವನ್ ಟೀ ಪುಡಿ ಎಲ್ಲ ಪುಡಿ. ಇಲ್ಲಿಂದ ಇವಾಗ ಅಲ್ಲಿ ಹೊರಗಡೆ ಎಂಟ್ರೆನ್ಸ್ ಹತ್ರ ಹೋಗಿ ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂಡಾದ್ಮೇಲೆ ಅಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ ಮೇಲೆ. ಸೊ ಬಸ್ಸಲ್ಲಿ ಹೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಸ್ಪೆಷಾಲಿಟಿ ಏನಂದರೆ, ಒಂದು ಡಿಫ್ರೆಂಟ್ ಟೈಪ್ ಆಫ್ ಒಂದು ಗೋಟ್ ಇದೆ. ಸೊ ಅದನ್ನು ತಾರ್ ಅಂತ ಕರೀತಾರೆ. ಅದನ್ನು ನೋಡಿಕೊಂಡು ಹಂಗೆ ವಾಪಸ್ ಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ಟಿಕೆಟು ಒಬ್ಬರಿಗೆ 200 ರುಪೀಸು.
200 rupees ವರ್ತಾ ಅಂತ ಮೇಲೆ ಹೋಗಿ ನೋಡೋಣ. ಸೊ ಇದೇ ಇಲ್ಲಿ ಸಿಗೋ ಸ್ಪೆಷಲ್ ಗೋಟ್ ತಾರ್ ಅಂತ ಇದ್ರ ಹೆಸರು, ನೀಲಗಿರಿ ತಾರ್ ಅಂತ. ಇದನ್ನು ಮೇಲುಗಡೆ ಸ್ಪಾಟಿಂಗ್ ಮಾಡ್ತೀವಿ, ಬನ್ನಿ ಹೋಗಿ ನೋಡೋಣ. ಈಗ ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಬಸ್ ಹತ್ತಕ್ಕೆ. ಇಲ್ಲಿಂದ ವ್ಯೂ ನೋಡಿ ಏನು ಸಖತ್ತಾಗಿದೆ ಅಂದರೆ, ಹಿಲ್ಸು ಮತ್ತು ಆ ಟೀ ಪ್ಲಾಂಟೇಶನ್ ನಾನು ಹೇಳ್ದಂಗೆ ಆ ಸ್ಟೆಪ್ ಬೈ ಸ್ಟೆಪ್ ಕಲ್ಟಿವೇಶನ್ ನೋಡಿ. ಇದು ಸ್ಟೆಪ್ ಬೈ ಸ್ಟೆಪ್ ಕಲ್ಟಿವೇಶನ್ ಹೆಂಗೆ ಮಾಡಿದ್ದಾರೆ, ಅದು ನೋಡೋಕ್ಕೆ ಒಂಥರ ಚಂದ ಅಂದ್ಕೊಳ್ಳಿ. ಗುರು ನಮ್ಮ ಅದೃಷ್ಟ ನೋಡಿ ಏನು ಚೆನ್ನಾಗಿದೆ ಅಂದರೆ, 4 ಬೈಸನ್ ಸಿಕ್ಕಿದೆ ನೋಡಿ. ಇಲ್ಲಿ ತೋರಿಸ್ತೀನಿ, ಬೈಸನ್ ನೋಡಿ. ಅಲ್ಲಿ ಬೈಸನ್ ಆ್ಯಕ್ಚುಲಿ ಬೈಸನ್ ಈಗ ತುಂಬ ರೇರ್ ಅಂತೆ, ಅಂದರೆ ಇಲ್ಲಿ ಫೇಮಸ್ ತಾರ್, ಆದರೆ ಬೈಸನ್ ನಮಗೆ ರೇರಾಗಿ ಸಿಕ್ಕಿದೆ ಈ ಸತಿ. ಅದೃಷ್ಟ ನಮಗೆ. ಅಲ್ಲಿ ನೋಡಿದ್ರೆ ಇದು ಏನು 2 ಆನೆ ಸಿಕ್ತು, ಇವಾಗ ಇಲ್ಲಿ 4 ಬೈಸನ್ ಕಾಣಿಸ್ತು. ಸೊ ನಿಮಗೆ ಹಂಗೆ ಕಾಣಿಸಲ್ಲ, ನಾನು ಸರ್ಕಲ್ ಮಾಡಿರ್ತೀನಿ ಆ ಬೈಸನ್ದು ಇದು, ನಿಮಗೆ ಅವಾಗ ಕಾಣಿಸಿ ನಿಮಗೆ ಅವಾಗ ಫ್ಲ್ಯಾಶ್ ಆಗುತ್ತೆ ನೋಡಿ. ಎಡಿಟ್ ಮಾಡುವಾಗ ನಾನು ಹಂಗೆ ಸರ್ಕಲ್ ಮಾಡಿ ಅದು ರೆಡ್ಡಲ್ಲಿ ಕವರ್ ಮಾಡಿ ಹಾಕಿರ್ತೀನಿ. ಇವಾಗ ಅದೇ ಬಸ್ಸಲ್ಲಿ ಹತ್ತಿದ್ದೀವಿ. ಈಗ ನಮ್ಮ ಪಯಣ ಬಂದು ಪೀಕ್ ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ವ್ಯೂ ಎಲ್ಲ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ಲು. ನಾನು ಪದೇ ಹೇಳೋ ಅವಶ್ಯಕತೆನೇ ಇಲ್ಲ, ನಿಮಗೆ ಕಾಣಿಸ್ತಾ ಇರುತ್ತೆ ವ್ಯೂ. ಸೊ ನೋಡಿ ಅಲ್ಲಿ ಮೇಲ್ಗಡೆ ಕ್ಲೌಡ್ಸ್ ಬೆಡ್. ಕೇರಳ ಇಸ್ ಫೇಮಸ್ ಫಾರ್ ಕ್ಲೌಡ್ಸ್ ಬೆಡ್ಸ್ ಗೊತ್ತಿರೋ ಹಾಗೆ. ಸೊ ಈ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಮಾತಾಡೋಣ, ಮತ್ತು ಅದ್ರ ಸ್ಪೆಷಾಲಿಟಿಗಳ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ, ಮಾತಾಡ್ಕೊಂಡು ಹೋಗೋಣ. ಮತ್ತು ನಿಮಗೆ ವ್ಯೂಸು ಸಿಕ್ಕಾಪಟ್ಟೆ ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ಹಂಗೆ ಮೇಲ್ಗಡೆ ಹೋಗ್ತಾ ವ್ಯೂಸ್ನ ಎಂಜಾಯ್ ಮಾಡಿ, ಅದ್ರ ಜೊತೆಗೆ ಅದರ ಸ್ವಲ್ಪ ಹಿಸ್ಟ್ರಿ ಮತ್ತು ಸ್ಟೋರಿನೂ ಕೇಳಿಸ್ಕೊಳ್ಳಿ. ಹೋಗೋಣ ಮುಂದಕ್ಕೆ ಸ್ನೇಹಿತರೆ. ಈ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಏನಿದೆ, ಇದನ್ನು 2 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಪಾರ್ಟ್ ಬಂದು ಒಂದು ಪ್ರೈಮರಿ ಡೆಸ್ಟಿನೇಷನ್, ಅಂದರೆ ಬಸ್ಸು ಅಲ್ಲಿವರೆಗೆ ಅಷ್ಟೇ ಹೋಗೋದು. ಸೊ ಅದು ಬಂದು 2000 meters ಅಬೌವ್ ಸೀ ಲೆವೆಲ್ ಇದೆ. ಸೊ ಅಲ್ಲಿಂದ 1 ಕಿಲೋಮೀಟರ್ ಮೇಲ್ಗಡೆ ನಡ್ಕೊಂಡೋದ್ರೆ 2965 meters ಅಬೌವ್ ಸೀ ಲೆವೆಲ್ ಒಂದು ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ ಬರುತ್ತೆ. ದಟ್ ಈಸ್ ನನ್ ಅದರ್ ದೆನ್ ಅನ್ನಮುಡಿ. ಸೊ ದಟ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ. ಸೊ ಇದು ಈ ಎರ್ವಿಕುಲಂ ನ್ಯಾಷನಲ್ ಪಾರ್ಕಿನ ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಮತ್ತು ಹೈಟು ವೆಯ್ಟು ಎಲ್ಲ ಡಿಸ್ಕಸ್ ಮಾಡಿತ್ತು. ಸೊ ಇಲ್ಲಿ ಇವಾಗ ಮೇಯ್ನಾಗಿ ಒಂದು ಟೈಪ್ ಆಫ್ ಗೋಟ್ ಸಿಗುತ್ತೆ, ಅದನ್ನು ನೀಲಗಿರಿ ತಾರ್ ಅಂತ ಹೇಳ್ತಾರೆ. ಈ ಒಂದು ತಾರ್ ಅನ್ನೋ ಒಂದು ಗೋಟ್ ಸ್ಪೀಶೀಸ್ ಏನಿದೆ, ಇದ್ರ ಸ್ಪೆಷಾಲಿಟಿ ಏನಂದರೆ ಅದ್ರ ಕೊಂಬಿದೆಯಲ್ಲ, ಅದ್ರ ಕೊಂಬಲ್ಲಿ ಸರ್ಕಲ್ ಥರ ರೌಂಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಅದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೀಶೀಸ್. ಸೊ ಈ ಸ್ಪೀಶೀಸ್ ನಮಗೆ ಸಿಗೋದು ಬರೀ ಹೈ ಆಲ್ಟಿಟ್ಯೂಡ್ ರೀಜನಲ್ಲಿ, ಎಸ್ಪೆಷಲಿ ಇನ್ ದ ರೀಜನ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಅದನ್ನು ಇವಾಗ ವಿಟ್ನೆಸ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಮೇಲ್ಗಡೆ. ಸೊ ನೋಡೋಣ ಅದು ಹೆಂಗಿದೆ, ಆಮೇಲೆ ಈ 200 rupees ಕೊಟ್ಟಿದ್ದು ವರ್ತಾ ಅಂತ ನೋಡೋಣ. ಮತ್ತು ಇನ್ ದ ಇಯರ್ 2010 ಸೈಂಟಿಸ್ಟ್ಗೆ ಇಲ್ಲಿ ಒಂದು ಹೊಸ ಟೈಪ್ ಆಫ್ ಫ್ರಾಗ್ ಸಿಕ್ಕಿದೆ. ಆ ಫ್ರಾಗ್ನ ಫೋಟೋ ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ ಸ್ನೇಹಿತರೆ, ನೋಡಿ ಅದು ಚೆನ್ನಾಗಿದೆ, ಕ್ಯೂಟಾಗಿದೆ ಆ ಫ್ರಾಗು. ಅದ್ರ ಫೋಟೋ ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ. ಸೊ ಆ ಫ್ರಾಗ್ ಹೆಸರು ಬಂದು ರೆಸ್ಪ್ಲೆಸೆಂಟ್ ಬುಷ್ ಫ್ರಾಗ್ ಅಂತ. ಅದೇನೋ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ, ತುಂಬ ಸೈಂಟಿಫಿಕ್ ನೇಮ್ ಅದು, ಬುಷ್ ಫ್ರಾಗ್ ಅಂತ. ಸೊ ಅದು ನೋಡೋಕೆ ರೆಡ್ ಕಲರಲ್ಲಿರುತ್ತಂತೆ, ತುಂಬ ಚಿಕ್ಕ ಕಾಲಿರುತ್ತಂತೆ. ಮತ್ತು ಫ್ರಾಗ್ ಸ್ವಲ್ಪ ಜಾಸ್ತಿ ಬಲ್ಜ್ ಇರುತ್ತಲ್ವ ಬೇರೆ ಫ್ರಾಗು, ಇದು ಅದಕ್ಕಿಂತ ಸ್ವಲ್ಪ ಬಲ್ಜಿಯಾಗಿರುತ್ತಂತೆ ಇದು. ಸೊ ಅದರ ಫೋಟೋ ಹಾಕಿದ್ನಲ್ಲ, ನೋಡ್ಕೊಳ್ಳಿ ಆ ಫೋಟೋನ. ಒಂಥರ ನೋಡೋಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಆ ಫ್ರಾಗು. ಸೊ ನಿಮಗೆ ಆ ಫೋಟೋ ಹಾಕಿರ್ತೀನಿ, ಅದು ನೋಡಿ. ಸೊ ಮತ್ತು ಈ ಒಂದು ಪ್ಲೇಸಲ್ಲಿ ಇನ್ನೊಂದು ಏನು ಫೇಮಸ್ ಅಂದರೆ, ನಮಗೆ 12 years ಒಂದು ಚಿಕ್ಕಮಗಳೂರಲ್ಲಿ ಒಂದು ಬ್ಲೂ ಕಲರ್ ಪ್ಲ್ಯಾಂಟ್ ಬರುತ್ತಲ್ಲ, ನೀರ ಕುರುಂಜಿ. ಸೊ ಆ ನೀಲ ಕುರುಂಜಿ ಬಂದು ಇಲ್ಲೂ 12 years ಒಂದ್ಸಕ್ಕೆ ಬ್ಲೂಮ್ ಆಗುತ್ತೆ. ಸೊ ಈ 3 ಬಂದು ಈ ಪ್ಲೇಸಿನ ಸ್ಪೆಷಾಲಿಟಿ. ವ್ಯೂ ಓಪನ್ ಆಗಿದೆ ನೋಡಿ, ಏನು ಸಖತ್ತಾಗಿದೆ ವ್ಯೂ ಅಂತೂ. ಒಂಥರ ಗ್ರೀನರಿ, ಲಶಿ ಗ್ರೀನ್ ಹಿಲ್ಸ್ ಎಲ್ಲ ಸಖತ್ತಾಗಿದೆ. ಸೊ ಇದೇ ಥರ ವ್ಯೂ ತಗೋತಾ ಇದ್ದರೆ ಟೈಮ್ ಬೇಜಾನಾಗೋಗುತ್ತೆ ವೀಡಿಯೋದು. ಸೊ ಬನ್ನಿ ಡೈರೆಕ್ಟಾಗಿ ಮೇಲ್ಗಡೆ ಹೋಗ್ಬಿಡೋಣ. ಅಂದರೆ ಅಲ್ಲಿ ವ್ಯೂ ಪಾಯಿಂಟೆಲ್ಲ ಡೀರ್ ಪಾಯಿಂಟ್ ಗೋಟ್ ಪಾಯಿಂಟಿಗೆ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೆಯ್ಟ್ ಮಾಡ್ತಿದ್ವಿ, ಮೂಮೆಂಟ್ ಫೈನಲಿ ಬಂದಾಯಿತು ನೋಡಿ. ಇದೆ ಅಲ್ಲಿ ತಾರ್. ಬನ್ನಿ ಅದು ಕ್ಲೋಸರ್ ಲುಕ್ ತಗೊಳ್ಳೋಣ ಈಗ ಹೋಗ್ತಾ.
ನೋಡಿ ಗುರು, ಇದು ನೋಡೋಕ್ಕೆ ಒಳ್ಳೆ ಜಿಂಕೆ ಥರನೇ ಇದೆ. ಆ ಕೊಂಬು ತೆಗೆದುಬಿಟ್ರೆ ಜಿಂಕೆ, ಸೇಮ್ ಜಿಂಕೆ ಥರನೂ ಇದೆ, ಕುರಿ ಥರನೂ ಇದೆ. ಗೈಸ್ ನೋಡಿ ಕ್ಯೂಟಿ ಎಲ್ಲಿದೆ ನೋಡಿ, ಇದು ಚಿಕ್ಕದು ಬೋರ್ಡ್ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದೆ. ಸ್ನೇಹಿತರೆ ಹೇಳ್ದಂಗೆ ಒಂದು ಕುರಿ ಬಳ್ಳಿಗೆ ಬಿದ್ದಿದೆ. ಸೊ ಇದು ನೋಡಿ ಎಷ್ಟು ಕ್ಲೋಸ್ ಆಗಿ ಬಂದಿದೆ. ಒಂದು ಅದೇ ಅದೇನೋ ತಿಂತಾ ಇದೆ, ಕಡ್ಡಿ ಮೇಲೇನೋ ತಿಂತಾ ಇದೆ. ಅದು ಹುಲ್ಲು ತಿಂತಾ ಇಲ್ಲ, ಕಡ್ಡಿ ಮೇಲೇನೋ ತಿಂತಾ ಇದೆ ಅದು. ನೋಡಿ ಇದು ಹೆಂಗಿದೆ ಅಂದರೆ ಬಾಡಿ ಡೀರ್ ಥರ, ಕೊಂಬು ಮುಖ ಗೋಟ್ ಥರ ಇದೆ, ಮತ್ತು ಫರ್ರು ಅದೆಲ್ಲ ಒಳ್ಳೆ ಈ ಕ್ಯಾಮಲ್ ಥರ ಇದೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದೆ. ಬನ್ನಿ ಒಂದು ಕ್ಲೋಸಲ್ಲಿ ಲುಕ್ ತಗೊಳ್ಳೋಣ. ಅದು ಬಿಟ್ಬಿಡು ಗುರು, ನನ್ನ ಯಾಕೆ ಗುರು ಇಷ್ಟು ಹಿಂಸೆ ಕೊಡ್ತಿದ್ಯಾ ಅನ್ಬೇಕಾದ್ರೆ. ಪಾರಿಂದ ಹಿಂಸೆ ಇಟ್ಕೋತಾ ಇದ್ದೀನಿ ಅದನ್ನು. ನಮ್ಮಮ್ಮ ಬಾ ಹೋಗೋಣ ಅಂತ ಇದ್ದೀನಿ. ಆದರೆ ನಿಮಗೆ ಮನಃಶಾಂತಿ ಆಗುವಷ್ಟು ನೀವು ಈ ನೀಲಗಿರಿ ತಾರನ ನೋಡಬೇಕು. ನೋಡಿ ಏನು ಸಕ್ಕತ್ತಾಗಿದೆ, ಸರ್ಕಲ್ ಥರ ಇದೆ ಗುರು ಅದು. ಶಿಷ್ಯ ಬತ್ಯ ಬೆಂಗಳೂರು ಹೋಗೋಣ, ಶಿಷ್ಯ ಬೆಂಗಳೂರಿಗೆ ಬತ್ಯ, ಬೆಂಗಳೂರು ಹೋಗೋಣ. ನಮ್ಮೂರು ಬೆಂಗಳೂರು. ಇದ್ರ ಕೊಂಬು ನೋಡಿ ಸ್ನೇಹಿತರೆ, ಕೊಂಬು ನೋಡಿ ಒಳ್ಳೆ ಸರ್ಕಲ್ ಇದ್ದಂಗೆ ನೋಡಿ, ಕಾಣಿಸ್ತಾ ಇದೆಯಾ? ಸ್ನೇಹಿತರೆ ಕುರಿ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ. ಅದು ಬೀಳ್ತೀನಿ ಅನ್ನೋ ಭಯನೇ ಇಲ್ಲ. ಅದು ಒಳ್ಳೆ ಮೂವಿಗಳಲ್ಲಿ ತೋರಿಸ್ತಾರಲ್ಲ, ಈ ಕಾಶ್ಮೀರಲ್ಲೆಲ್ಲ ಮೂವಿಯಲ್ಲಿ ಆ ಥರ ಇದೆ ಅದು. ಇದು ನೋಡಿ ಒಂದು ಪಕ್ಕನೇ ಬಂತು. ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀವಿ ಹೋಗೋಕ್ಕೆ. ಅದು ನೋಡಿದೆ, ಅದನ್ನು ವೀಡಿಯೋ ತೆಗೆದೆ. ನೋಡಿ ಅದೆಷ್ಟು ಚೆನ್ನಾಗಿ ನಿಂತಿದೆ ಅದು. ಸ್ನೇಹಿತರೆ ಅಲ್ಲಿ ಮೇಲ್ಗಡೆ 1 ಕಿಲೋಮೀಟ್ರ್ ನಡಿಬೇಕಂತೆ, 1 ಕಿಲೋಮೀಟ್ರ್ ಮೇಲೆ ಹೋಗಬೇಕು. ಇವಾಗ 1 ಕಿಲೋಮೀಟ್ರ್ ಆ್ಯಕ್ಚುಲಿ ಅದು ಎಲೆಕ್ಟ್ರಿಕ್ ವೆಹಿಕಲ್ ಅವೈಲೇಬಲ್ ಇತ್ತು, ಆದರೆ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು. ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಅದರಿಂದ ನಾವು ಅದು ತೊಗೊಂಡಿಲ್ಲ. ಸುಮ್ಮನೆ ಹಂಗೆ ಒಂಚೂರು ಮುಂದೆ ಬಂದು ಒಂದೆರಡು ಕುರಿಗಳು ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಈಗ ಇಲ್ಲಿಂದ ಹೊರಡೋಣ. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ಅಲ್ಲಿ ಹೋಗಿ ನೋಡೋಣ. ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಎರ್ವಿಕುಲಂ ನ್ಯಾಷನಲ್ ಪಾರ್ಕಿಂದ ಕೆಳಗೆ ಇಳಿತಾ ಇದ್ದೀವಿ ಈಗ. ಸೊ ಈ ಸ್ಪಾಟಿನ ಲಾಸ್ಟ್ ವ್ಯೂ ನಾನು ಇದೇ ನೋಡೋದು. ನೆಕ್ಸ್ಟ್ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಆದರೆ ನೀವು ಬನ್ನಿ ಹಾಗೆ ನೋಡಿ ಗುರು. ನೋಡಿ ಇದನ್ನೇ ಹೇಳೋದು, ಗಾಡ್ಸ್ ಓನ್ ಕಂಟ್ರಿ. ಮೂನಾರ್ ಡಾಗ್. ಅಲ್ಲೊಂದು ಅಲ್ಲ ಫಾಗು ಮಿಸ್ಟು ಏನಾದರೂ ಅಂದ್ಕೊಳ್ಳಿ, ಅದಕ್ಕೆ ಹೇಳಿದ್ರು ಏನಾದರೂ ಅಂದ್ಕೊಳ್ಳಿ. ಸ್ನೇಹಿತರೆ ಇವಾಗ ಎರ್ವಿಕುಲಂ ಪೀಕಿಂದ ಇಲ್ಲಿ ಪಾರ್ಕಿಂಗಿಗೆ ಬಂದಾಯಿತು. ಸೊ ಇಲ್ಲಿಂದ ಕಾರ್ ಎತ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗಬೇಕು. ಸೊ ಈ ಒಂದು ಬ್ಲಾಗಲ್ಲಿ ನೀವು ನೀಲಗಿರಿ ತಾರ್ ಹಾಗೆ ಎರ್ವಿಕುಲಂ ನ್ಯಾಷನಲ್ ಪಾರ್ಕಿನ ಫೆಂಟಾಸ್ಟಿಕ್ ವ್ಯೂಸ್ ನೋಡಿರ್ತೀರ. ವ್ಯೂಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟಿಗೆ ಮತ್ತು ಇದೇ ಥರ ವ್ಯೂಸಿಗೆ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಇಲ್ಲೇ ಸೈನ್ ಆಫ್ ಮಾಡ್ತಿದ್ದೀನಿ ಸ್ನೇಹಿತರೆ. ಬಾಯ್.